ಸಾಮಾನ್ಯವಾಗಿ ಉಪ್ಪಿಟ್ಟನ್ನು ಯಾರೂ ಇಷ್ಟಪಡ್ತಿವಿಲ್ಲ. ಆದರೆ ಈ ಕ್ಯಾರೆಟ್ ಉಪ್ಪಿಟ್ಟನ್ನು ಮಾಡಿ ನೋಡಿ. ಉಪ್ಪಿಟ್ಟು ಇಷ್ಟಪಡದಿದ್ದರೂ ಸಹ ಒಂದು ಪ್ಲೇಟ್ ಉಪ್ಪಿಟ್ಟನ್ನು ಆರಾಮಾಗಿ ಖಾಲಿ ಮಾಡ್ತಾವೆ. ನಮ್ಮ ಮನೇಲಂತೂ ವಾರಕ್ಕೆ ಒಂದು ಸತಿ ನಾನು ಕ್ಯಾರೆಟ್ ಉಪ್ಪಿಟ್ಟನ್ನು ಮಾಡೇ ಮಾಡ್ತೆ. ಕಲರ್ ಅಂತೂ ಅಟ್ರಾಕ್ಟಿವ್, ತಿನ್ಲಿಕ್ಕೂ ಸಹ ರುಚಿಯಾಗ್ತು. ಬನ್ನಿ ಹಾಗಾದರೆ ಮಾಡೋದು ನೋಡುವ. ಮೊದಲಿಗೆ ಬಾಣಲೆಲಿ ಮೀಡಿಯಮ್ ರವೆ 1.5 ಕಪ್ನಷ್ಟು ತಗೊಂಡೆ. ಅದನ್ನು ಹುರ್ಕೊಳ್ಳೋ. ಎಷ್ಟು ಹುರ್ಕೊಳ್ಳೋ ಅಂದರೆ ಫುಲ್ಲು ಅದು ಡ್ರೈ ಆಗಿ ಹುಡಿಯಾಗಿ ಅದರ ಹಸಿ ವಾಸನೆ ಪೂರ್ತಿ ಹೋಗೋ. ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ನಾನಿಲ್ಲಿ ತೆಂಗಿನ ಎಣ್ಣೆನೇ ತಗೊಂಡೆ. ನಾನು ಸಾಮಾನ್ಯವಾಗಿ ಉಪ್ಪಿಟ್ಟು ಮಾಡುವಾಗ ತೆಂಗಿನ ಎಣ್ಣೆ ಯೂಸ್ ಮಾಡ್ತೆ. ನಿಂಗೂ ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡು ಲಡ್ಡಿಲೆ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋ. ಮೊದಲಿಗೆ ಸಾಸಿವೆನೇ ಹಾಕೋ. ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ, ಕಡಲೆಬೇಳೆ. ಸಾಸಿವೆ ಮೊದಲು ಹಾಕಿದ್ರೆ ಅದರ ರುಚಿನೇ ಬೇರೆ. ನಿಂಗೂ ಮಾಡಿ ನೋಡಿ. ಒಂಚೂರು ಇಂಗು, ಆಮೇಲೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ನಿಂಗಳು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು, ಈರುಳ್ಳಿ ಕಟ್ ಮಾಡೋದು ಹಾಕಿ ಈರುಳ್ಳಿನ ಪೂರ್ತಿಯಾಗಿ ಬಾಡಿಸ್ಕೊಳ್ಳೋ. ಈರುಳ್ಳಿ ನಾನಿಲ್ಲಿ 2 ಈರುಳ್ಳಿ ಹಾಕಿದ್ದೆ. ನಿಂಗೋ ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಕು. ನೋಡಿ, ಈಗ ಕ್ಯಾಪ್ಸಿಕಮ್ ಸ್ವಲ್ಪ ಹಾಕ್ತಾಯಿದ್ದೆ. ಇದೆಲ್ಲ ಹಾಕಿದ್ರೇ ಉಪ್ಪಿಟ್ಟು ಚಲೋ ಆಗ್ತು. ಬೀನ್ಸ್ ಮತ್ತು ಕ್ಯಾರೆಟ್ ಹಾಗೆ ಎಲ್ಲವನ್ನೂ ಸಹ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೆ. ಇದೆಲ್ಲ ಚೆನ್ನಾಗಿ ಎಣ್ಣೆಲೆ ಬೇಯೋ. ಒಂದು 5 ನಿಮಿಷ ಮುಚ್ಚಿಡುವ. ಇದು ಬೆಂದ ಮೇಲೆ ಚಿಟಿಕೆ ಅರಿಶಿನ, ಇದನ್ನೆಲ್ಲ ಕೈಯಾಡಿ ರುಚಿಗೆ ತಕ್ಕಷ್ಟು ಉಪ್ಪು. ಚಿಕ್ಕ ಸ್ಪೂನಲ್ಲಿ 2 ಟೀ ಸ್ಪೂನ್ ಉಪ್ಪು ಹಾಕಿದ್ದೆ. ಆಮೇಲೆ ಒಂದು ಸ್ವಲ್ಪ ಸಕ್ಕರೆನೂ ಸಹ ಹಾಕಿದ್ದೆ. ನಿಂಗೋಗಿ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡು ಲಡ್ಡಿಲೆ. ಇದನ್ನು 1 ನಿಮಿಷ ಮುಚ್ಚಿಡಿ. ಮತ್ತು ಈ ಉಪ್ಪೆಲ್ಲ ಹೀರ್ಕೊಳ್ಳಿ. ಆಮೇಲೆ ನಾನು ಶುಂಠಿ ಹಾಕಿದ್ದೆ. ಶುಂಠಿ ನಾನು ಲಾಸ್ಟ್ ಹಾಕೋ ಕಾರಣ ಎಂಥದ್ದು ಅಂದರೆ ಆ ಶುಂಠಿ ಫ್ಲೇವರ್ ಹಾಗೆ ಉಳ್ಕತ್ತು. ಈ ಶುಂಠಿ ಹಸಿ ವಾಸನೆ ಹೋಪಲ್ಲಿವರೆಗೂ ಫ್ರೈ ಮಾಡಿದ್ರೆ ಸಾಕು. ಈ ತರಕಾರಿಗಳ ಜೊತೆಗೆ ಕ್ಯಾರೆಟನ್ನು ಸಹ ಹಾಕೋದ್ರಿಂದ ಆರೋಗ್ಯಕ್ಕಂತೂ ಬಹಳ ಒಳ್ಳೆಯದು. ಯಾಕೆಂದರೆ ಕ್ಯಾರೆಟು ಚರ್ಮದ ಆರೋಗ್ಯಕ್ಕೆ, ಕಣ್ಣಿನ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. 3 ಕ್ಯಾರೆಟ್ಟಿಗೆ 1 ಕಪ್ ಗಟ್ಟಿ ಮೊಸರನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಂಬರೋ. ಈ ಪೇಸ್ಟನ್ನು ಈ ತರಕಾರಿ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕೈಯಾಡ್ತಾನೇ ಇರೋ. ಈ ಕ್ಯಾರೆಟೆಲ್ಲ ಬೆಂದು ಎಣ್ಣೆ ಸ್ವಲ್ಪ ಬಪ್ಪಲಿವರೆಗೂ ಸಹ ಈ ರೀತಿ ಕೈಯಾಡ್ತಾ ಇರೋ. ಮೊಸರನ್ನು ಸಿಹಿ ಮೊಸರನ್ನೇ ಸೇರಿಸೋ. ಮತ್ತು 1 ಕಪ್ಗಿಂತ ಮೊಸರು ಜಾಸ್ತಿ ಹಾಕಿದ್ರೆ ಉಪ್ಪಿಟ್ಟು ಹುಳಿಯ ಚಾನ್ಸಸ್ ಇರ್ತು. ಅದಕ್ಕೋಸ್ಕರ 1 ಕಪ್ ಗಟ್ಟಿ ಸಿಹಿ ಮೊಸರನ್ನೇ ಬಳಸೋ. ನೋಡಿ, ಈಗೆಲ್ಲ ಚೆನ್ನಾಗಿ ಇದು ಮಿಕ್ಸ್ ಆಗಿ ಬಂದು ಎಲ್ಲ ಬಂದಾದಮೇಲೆ ಎಣ್ಣೆನೂ ಬಪ್ಪಲು ಶುರುವಾಯಿತು. 2.5 ಲೋಟ ನೀರನ್ನು ಸೇರಿಸಿದ್ದೆ. ಯಾಕೆಂದರೆ 1 ಲೋಟ ಮೊಸರು ಆಲ್ರೆಡಿ ಕ್ಯಾರೆಟಲ್ಲಿದ್ದಿತ್ತು. ಒಟ್ಟು 3.5 ಲೋಟ ಸರಿ ಆಗ್ತು ಇಷ್ಟು ಹಾಕಿದ್ರೆ. ಈ ಕುದಿ ಬಂದಮೇಲೆ ಹುರಿದ ರವೆನ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರೋ. ಒಂದು ಕೈಯಲ್ಲಿ ಹಾಕೋ, ಒಂದು ಕೈಯಲ್ಲಿ ಮಿಕ್ಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ಗಂಟಾಗ್ತಿಲ್ಲ. ಈ ರೀತಿ ತಿರುಗಿಸಿ ಚೆನ್ನಾಗಿ ರವೆ ಎಲ್ಲ ಬಂದಮೇಲೆ 1 ಕಪ್ ಕಾಯಿ ತುರಿನ ಹಾಕೋ. ಕಾಯಿ ತುರಿ ಎಷ್ಟು ಹೆಚ್ಚಾಗ್ತೋ ಅಷ್ಟು ಉಪ್ಪಿಟ್ಟು ಚಲೋ ಆಗ್ತು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋ. ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಉಪ್ಪಿಟ್ಟು ಅದ್ಭುತವಾಗಿರ್ತು. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಅದರ ನಂತರ ಪದೇ ನೀವು ಕ್ಯಾರೆಟ್ ಉಪ್ಪಿಟ್ಟನ್ನೇ ಮಾಡ್ತೀರಿ. ನಮ್ಮ ಮನೇಲಂತೂ ಇದು ಎಲ್ರಿಗೂ ಇಷ್ಟ ಆಗ್ತು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯ್ದೋಳು ಅನ್ಕತ್ತೆ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೆ. ಅಲ್ಲಿ ತನಕನೂ ಬಾಯ್. ಥ್ಯಾಂಕ್ ಯು.